So good morning. Today's class is about very important point from your annual exam also, and for your CET classes and the NEET classes. There will be a very important questions from this law. Okay, na? 2 marks, 3 marks, 1 marks ತನಕ ಏನ್ ಮಾಡ್ತಾರೆ ಇದನ್ನ ನನಗೆ ಕೇಳ್ತಾನೆ. That is nothing but Coulomb's law. Okay, this is called as Coulomb's law. ಸೊ ಏನ್ ಹೇಳುತ್ತೆ ಇದು ಕೂಲಮ್ಸ್ ಲಾ? ಯಾಕೆ ಇದು ನನಗೆ ಕೂಲಮ್ಸ್ ಲಾ ಬೇಕು ಅನ್ನೋದನ್ನ ಏನ್ ಮಾಡ್ಬೇಕು, ಇಲ್ಲಿ ಸ್ಟಡಿ ಮಾಡ್ಬೇಕು. ನನಗೆ ಏನ್ ಗೊತ್ತಾಗಿದೆ, ಐ ನೋ ಅಬೌಟ್ ದಿ ಚಾರ್ಜಸ್ ಒಳಗೆ ನನಗೆ ಐ ನೋ ಅಬೌಟ್ ದೇರ್ ಆರ್ ಪಾಸಿಟಿವ್ ಚಾರ್ಜಸ್ ಇದೆ ಅಂಡ್ ದಿ ನೆಗೆಟಿವ್ ಚಾರ್ಜ್ ಇದೆ ಅಂತ ನನಗೆ ಗೊತ್ತಿದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಪಾಸಿಟಿವ್ ಚಾರ್ಜ್ ಅಂಡ್ ದಿಸ್ ಆಸ್ ಅ ನೆಗೆಟಿವ್ ಚಾರ್ಜ್ ಅಂತ ನನಗೆ ಗೊತ್ತಿದೆ. ಹೌ ದೀಸ್ ಟೂ ಚಾರ್ಜಸ್ ವಿಲ್ ಇಂಟರಾಕ್ಟ್ ವಿತ್ ಈಚ್ ಅದರ್? ಎರಡು ಚಾರ್ಜಸ್ ಗಳು ಒಂದ್ರ ಮೇಲೆ ಒಂದು ಯಾವ ತರ ಇಂಟರಾಕ್ಟ್ ಮಾಡುತ್ತೆ ಅನ್ನೋದನ್ನ ಕೊಡೋದು ದಟ್ ಇಸ್ ನಥಿಂಗ್ ಬಟ್ ಕೂಲಮ್ಸ್ ಲಾ. ಓಕೆನಾ? ಎರಡು ಬಾಡೀಸ್ ಅನ್ನು ನೀವು ತಗೊಂಡಿದ್ದೀರಾ, ಅದ್ಮೇಲೆ ಚಾರ್ಜಸ್ ಗಳಿದೆ. ಒಂದರಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಒಂದರಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಅಥವಾ ಎರಡು ಪಾಸಿಟಿವ್ ಇರ್ಬೋದು ಅಥವಾ ಎರಡು ನೆಗೆಟಿವ್ ಇರ್ಬೋದು. ಹೀಗೆ ಅವನ್ನ ಒಂದು ಪಕ್ಕದಲ್ಲಿ ಇಟ್ರೆ ಹೌ ದೇ ವಿಲ್ ರಿಯಾಕ್ಟ್ ವಿತ್ ಈಚ್ ಅದರ್ ಆರ್ ಹೌ ದೇ ವಿಲ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಅನ್ನೋದನ್ನ ಏನ್ ಮಾಡುತ್ತೆ ದಿಸ್ ಕೂಲಮ್ಸ್ ಲಾ. ಇಟ್ ವಿಲ್ ಗಿವ್ ದಿ ಇಂಪಾರ್ಟೆನ್ಸ್. ಓಕೆನಾ? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕೂಲಮ್ಸ್ ಲಾ ಅಂತ ಹೇಳಿದ್ರೆ, ಕೂಲಮ್ಸ್ ಲಾ ಎಕ್ಸ್ಪ್ಲೇನ್ಸ್ ಹೌ ದಿ ಟೂ ಚಾರ್ಜಸ್ ವಿಲ್ ಇಂಟರಾಕ್ಟ್. ಹೇಗೆ ಚಾರ್ಜಸ್ ಗಳು ಇಂಟರಾಕ್ಟ್ ಆಗುತ್ತೆ. ಹೌ ಟೂ ಚಾರ್ಜಸ್ will interact with each other. How two charges will interact with each other ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ವಾಟ್ ಹ್ಯಾಪನ್? ಎಲ್ಲ ಕಟ್ ಆಗೆಲ್ಲ ಹೋಗೋದು ಬರೋದು ಮಾಡ್ತಿದ್ದೀರಲ್ಲ, ವಾಟ್ ಹ್ಯಾಪನ್? Okay, the how two charges will interact with each other ಅನ್ನೋದನ್ನ this Coulomb's law ನನಗೆ ಕೊಡುತ್ತೆ. Then what is the statement of this Coulomb's law? ಇದರದೇನು ನನಗೆ ಸ್ಟೇಟ್ಮೆಂಟ್ ಅನ್ನೋದನ್ನ ನಾನು ನೋಡ್ಬೇಕು. ನೋಡಿ, ಸ್ಟೇಟ್ಮೆಂಟ್ ಅನ್ನ, ಸೊ there will be some important points ಗಳಿರುತ್ತೆ. that ಏನಾದ್ರೂ ನೀವು ಒಂದೊಂದು ವರ್ಡ್ ಅನ್ನ ಮಿಸ್ ಮಾಡಿದ್ರು you will get 0 marks for this. ಓಕೆನಾ? ಕರೆಕ್ಟ್ ಆಗಿ ನೋಡ್ಬೇಕು ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅನ್ನೋದನ್ನ ನಾವು ಅಲ್ಲಿ ನೋಡ್ಬೇಕಾಗತ್ತೆ. ಅದಕ್ಕೆ ಏನ್ ಮಾಡಿ, ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಹೇಗಿರುತ್ತೆ ಹಾಗೆ ಅದನ್ನ ನಾವು ಬರ್ಕೋಬೇಕಾಗುತ್ತೆ. ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡಿದ್ವಿ. ದಿ ಸ್ಟೇಟ್ಮೆಂಟ್ ಇಸ್ ನಥಿಂಗ್ ಬಟ್ ದಿ electrostatic force of, ಬರ್ಕೊಳ್ತಾಗಿ, force of attraction or repulsion. ನೋಡಿ, ಒಂದೊಂದು ಬುಕ್ ಒಳಗೆ they will not mention here whether it's the force is attractive force or the repulsion force. ಅಲ್ಲಿ magnitude of the force ಅಂತ ಕೊಟ್ಟಿರ್ತಾರೆ. You can write like this also, or the electrostatic force of attraction or repulsion. ನೋಡಿ, or not and, or repulsion between two static, this is very important, static point charges is directly proportional to the product of magnitude of two charges, and inversely proportional to the square of distance between two charges. Okay, distance between two charges. I will explain now. Two charges and it acts along the line joining the two charges.
ನೋಡಿ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾ ಇರ್ತಾನೆ. ಓಕೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂತ 2 ಮಾರ್ಕ್ಸ್ ಕೇಳ್ತಾರೆ, ಆರ್ ಸ್ಟೇಟ್ ಕೂಲಮ್ಸ್ ಲಾ ಅಂತ ಕೇಳ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ದಿ ರಿಪಲ್ಷನ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಟು ಸ್ಟೇಷನರಿ ಆರ್ ದಿ ಸ್ಟಾಟಿಕ್. ಇಲ್ಲಿ ಸ್ಟಾಟಿಕ್ ಅಂತ ಹೇಳಿದ್ರೆ ಎರಡು ಚಾರ್ಜಸ್ ಗಳು ಏನಿರ್ಬೇಕು, ದೇರ್ ಮಸ್ಟ್ ಬಿ ಅಟ್ ದಿ ರೆಸ್ಟ್ ಅಲ್ಲಿ ಇರ್ಬೇಕು. ಅದನ್ನ ನಾವೇನ್ ಕರಿತೀವಿ, ಸ್ಟಾಟಿಕ್ ಅಂತ ನಾವು ಅದನ್ನ ಕರಿತೀವಿ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಸೊ ಯು ಹ್ಯಾವ್ ಟು ಟೇಕ್ 2 ಚಾರ್ಜಸ್. ನೋಡಿ, 2 ಚಾರ್ಜಸ್ ಅನ್ನ ತಗೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ 1 ಚಾರ್ಜ್. ಇದನ್ನ ಏನ್ ಮಾಡ್ತೀನಿ ನಾನು, ಪ್ಲಸ್ Q1 ಅಂತ ನಾನು ಒಂದು ಚಾರ್ಜ್ ನ ತಗೊಳ್ತೀನಿ. ಇದ್ರ ಬಿಡ್ಲಲ್ಲಿ ಏನ್ ಮಾಡ್ತೀನಿ, ಐ ವಿಲ್ ಪ್ಲೇಸ್ ಸರ್ಟನ್ ಡಿಸ್ಟೆನ್ಸ್. ಓಕೆನಾ, ಸೊ ಐ ವಿಲ್ ಟೇಕ್ ಸರ್ಟನ್ ಡಿಸ್ಟೆನ್ಸ್ ಇಲ್ಲಿ ತಗೊಂಡು ಇನ್ನೊಂದು ಚಾರ್ಜಸ್ ಅನ್ನ ತಗೊಳ್ತೀನಿ. ದಿಸ್ ಚಾರ್ಜ್ ಐ ವಿಲ್ ಮೇಕ್ ಇಟ್ ಆಸ್ ಪ್ಲಸ್ Q2 ಅನ್ನೋದನ್ನ ಚಾರ್ಜ್ ನ ನಾನು ತಗೊಳ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, so the force of attraction or the repulsion, if the two charges are positively charged, ಎರಡು ನನಗೆ ಪ್ಲಸ್ Q1 ಪ್ಲಸ್ Q2 ಅಂತ ಇದೆ ಅಂತ ಹೇಳಿದ್ರೆ ಯಾವ ತರ ಫೋರ್ಸ್ ಇರಬೇಕು ನನಗೆ, here it must be a repulsive force ಇರಬೇಕು ಅಲ್ವಾ. so when the two charges are like charges, yes, very good Ambika, yes, plus Q1 ಇದೆ, Q2 ಇದೆ ಅಂತ ಹೇಳಿದ್ರೆ there must be repulsive charge. ಒಂದು ಪ್ಲಸ್ Q1 ಇದೆ, ಇನ್ನೊಂದು ಮೈನಸ್ Q2 ಅಂತ ಇದ್ರೆ ಏನಾಗುತ್ತೆ, there will be a ಏನಿರ್ಬೇಕು ಅಲ್ಲಿ, ಅಟ್ರಾಕ್ಟಿವ್ ಫೋರ್ಸಸ್ ನನಗೆ ಇರಬೇಕು. ಅದಕ್ಕೆ ನಾವೇನ್ ಬರ್ತಿದೀವಿ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ವೆರಿ ಗುಡ್ ಪೂರ್ಣಿಮಾ. ಅಲ್ಲಿ ಆರ್ ಅಂತ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ, ಎಟ್ ಎ ಟೈಮ್ ಎರಡು ಫೋರ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ. ಈಗ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದ್ರೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಅಥವಾ ಎರಡೂ ಪಾಸಿಟಿವ್ ಇದ್ರೆ ಅಥವಾ ಎರಡೂ ನೆಗೆಟಿವ್ ಇದ್ರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಎಟ್ ಎ ಟೈಮ್ ಎರಡು ಇರೋದಿಲ್ಲ, ಅದಕ್ಕೆ ಏನ್ ಬರ್ಬೇಕು, ದಿಸ್ ಆರ್ ಅಂತ ನಾ ಬರ್ದೇನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿ ಎಲೆಕ್ಟ್ರೋಸ್ಟಾಟಿಕ್ force of attraction or repulsion between two static point charges. ನೋಡಿ, ಸ್ಟಾಟಿಕ್ ಪಾಯಿಂಟ್ ಚಾರ್ಜಸ್, ಸ್ಟಾಟಿಕ್ ಅಂತ ಹೇಳಿದ್ರೆ ಎರಡು ಎಲ್ಲಿ ಇರ್ಬೇಕು, ನನಗೆ ರೆಸ್ಟ್ ಅಲ್ಲಿ ಇರ್ಬೇಕು. ಓಕೆ, ಸೊ ವೆರಿ ಗುಡ್. ಓಕೆ, ರೆಸ್ಟ್ ಅಲ್ಲಿ ಬೇಕು, ಎಷ್ಟು ಚಂದನ. ಸೊ ಓಕೆ, ಎರಡು ನನಗೆ ರೆಸ್ಟ್ ಅಲ್ಲಿ ಇದೆ. ಮತ್ತೆ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ, ಕಂಪೇರ್ ಟು ಸೈಜ್ ಗೆ ಕಂಪೇರ್ ಮಾಡಿದ್ರೆ ದೇ ವಿಲ್ ಬಿ ಲೈಕ್ ಸ್ಮಾಲೆಸ್ಟ್ ಆಗಿರುತ್ತೆ. ಓಕೆನಾ, ಒಂದು ಹ್ಯೂಜ್ ಫುಟ್ಬಾಲ್ ಅನ್ನ ನೀವು ತಗೊಳ್ಳಿ, ಇನ್ನೊಂದು ಸ್ಮಾಲ್ ಒಂದು ಟಿ ಬಾಲ್ ಅನ್ನ ನೀವು ತಗೊಳ್ಳಿ, ಎರಡನ್ನ ನಾನು ಕಂಪೇರ್ ಮಾಡಿದ್ರೆ ಟಿ ಬಾಲ್ ಅನ್ನ ಏನ್ ಮಾಡ್ಬೋದು, ನಾವು ಅದನ್ನ ಪಾಯಿಂಟ್ ಚಾರ್ಜ್ ಅಂತ ನಾನು ಅದನ್ನ ತಗೋಬಹುದು. ಅದಕ್ಕೆ ಏನ್ ಹೇಳ್ತೀವಿ ನಾವು, ಪಾಯಿಂಟ್ ಚಾರ್ಜಸ್ ಅಂತ ನಾವು ಅದನ್ನ ಕರಿತೇವೆ. ಈ ತರ ಎರಡು ಚಾರ್ಜಸ್ ಗಳು ಇದ್ರೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಸೊ ಹೀಗೆ ಬರಿಬಹುದು ನಾನು. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ರೈಟ್ ಹಿಯರ್ ಕನ್ಸಿಡರ್. ಸೊ ಇಲ್ಲಿ 2 ಮಾರ್ಕ್ಸ್ಗೆ consider plus Q1 and plus Q2 be the two charges separated by, okay, separated by distance d in free space. ಅಂದ್ರೆ so there will be a free space. ಅಂದ್ರೆ ಡಿಸ್ಟೆನ್ಸ್ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಇಟ್ ಆಸ್ ದಿಸ್ ಡಿಸ್ಟೆನ್ಸ್, ಐ ವಿಲ್ ಮೇಕ್ ಇಟ್ ಆಸ್ ಡಿ ಅಂತ ನಾನು ಬರೀತೀನಿ. ದಿ ಸ್ಪೇಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ನಾವೇನ್ ಮಾಡ್ತೀನಿ, ಫ್ರೀ ಸ್ಪೇಸ್ ಅಂತ ನಾನು ಬರ್ಕೊಳ್ತೀನಿ. ಫ್ರೀ ಸ್ಪೇಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಏರ್ ಆಗಿರ್ಬೋದು ಆರ್ ಅಬ್ಸೆನ್ಸ್ ಆಫ್ ಏರ್, ಅದನ್ನ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ. ಈ ತರ ಏನಾಗಿರ್ಬೇಕು, ನೆಕ್ಸ್ಟ್ ಮಸ್ಟ್ ಬಿ ಹೀಗೆ ಎರಡು ಚಾರ್ಜಸ್ ನ ತಗೊಂಡು ನಾವು ಸೆಪರೇಟ್ ಅಲ್ಲಿ ಇಡ್ಬೇಕು. ಈಗ ಏನಾಗ್ತಿದೆ, ಸೊ ಪ್ಲಸ್ Q1 ಚಾರ್ಜ್ ಇದೆ, ಪ್ಲಸ್ Q2 ಚಾರ್ಜ್ ಇದೆ ಅಂತ ಹೇಳಿದ್ರೆ, Q2 will experience the force due to Q1. ಈ Q1 ಏನ್ ಮಾಡುತ್ತೆ, Q2 ಮೇಲೆ ಅದನ್ನ ಫೋರ್ಸ್ ಅನ್ನ ಬಿಡುತ್ತೆ. ಆ ಫೋರ್ಸ್ ನಾವೇನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ವಿ ಕಾಲ್ ಇಟ್ ಆಸ್ F21 ಅಂತ ನಾವು ಅದನ್ನ ಬರೀತೀವಿ. ಓಕೆ, ದಿ ಫೋರ್ಸ್ ಆನ್ ಚಾರ್ಜ್ 2 ವಿತ್ ರೆಸ್ಪೆಕ್ಟ್ ಟು 1 is called as F21 ಅಂತ ಬರೀತೀವಿ. ಅದೇ ಫೋರ್ಸ್ ಆನ್ ಚಾರ್ಜ್ Q1 ಅಂತ ಬರೆದ್ರೆ we will write it as F12 ಅಂತ ಬರೀತೀವಿ. ದಟ್ ಇಸ್ ಫೋರ್ಸ್ ಆನ್ ಚಾರ್ಜ್ 1 ಡ್ಯೂ ಟು ಚಾರ್ಜ್ 2 ಅಂತ ನಾವು ಅದನ್ನ ಹೇಳ್ತೀವಿ. ಓಕೆನಾ, so idu nanage figure explanation. So you can take out the screenshot of this. Let us consider plus Q1 and plus Q2 be the two charges separated by the distance d in free space anta ಇದೆ. Free space ಅಂತ ಹೇಳಿದ್ರೆ it is the absence of air ಆಗಿರಬಹುದು, or it is also called as vacuum ಅಂತ ನಾವು ಅದನ್ನ ಹೇಳ್ಬೋದು. ಈಗ ಏನ್ ಮಾಡ್ಬೇಕು ನಾನು, ಅಕಾರ್ಡಿಂಗ್ ಟು, ನೋಡಿ ಇದನ್ನ ನೀಟಾಗಿ ಬರೀಬೇಕು. ಸೊ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ, ಈ ತರ ನೀವು ನೀಟಾಗಿ ಬರೆದ್ರೆ ಅವ್ರು ನಮ್ಗೆ ಜಾಸ್ತಿ ಟೈಮ್ ತಗೋದಿಲ್ಲ. ವಿ ವಿಲ್ ಗಿವ್ ಡೈರೆಕ್ಟ್ಲಿ ದಿ ಫುಲ್ ಮಾರ್ಕ್ಸ್ ಅನ್ನು ನಾವು ಕೊಡ್ತೀವಿ. ಅದಕ್ಕೆ ನಾವು ಎಫ್ ಪ್ರಪೋರ್ಷನಲ್ ಟು, ಅಲ್ಲೇನ್ ಹೇಳ್ತಿದ್ದೆ ನೋಡಿ, ಸೊ ದಿ ಸ್ಟೇಟ್ಮೆಂಟ್ಸ್ ಇದೆ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್.
ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಹೇಗೆ ಬರೀತೇವೆ, ಅವಾಗ ಏನ್ ಮಾಡ್ಬೇಕು ಪ್ಲಸ್ ಇದು Q1 ಇಂಟು Q2. ನೋಡಿ ಇದನ್ನ ಮಾಡ್ಯುಲಸ್ ಅಂತ ನಾವು ಅದನ್ನ ಕರಿತೇವೆ ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಇದ್ರೊಳಗೆ ಯಾವುದೇ ಚಾರ್ಜ್ಗಳು ಒಂದು ಪಾಸಿಟಿವ್ ಇದ್ರು ನೆಗೆಟಿವ್ ಇದ್ರು ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ರೀಪ್ಲೇಸ್ ಇಟ್ ಬೈ ಅ ಪಾಸಿಟಿವ್ ವ್ಯಾಲ್ಯೂ ಇಂದ ಏನ್ ಮಾಡ್ಬೇಕು ನಾವು ಔಟ್ಪುಟ್ ನನಗೆ ಪಾಸಿಟಿವ್ ವ್ಯಾಲ್ಯೂ. ಓಕೆ, ದಿಸ್ F is proportional to magnitude of Q1 Q2 ಆಯ್ತು. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೋಬೇಕು. ಆಲ್ಸೋ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ F is inversely proportional to the square of the distance between them ಅಂತ ಹೇಳ್ತಿದೆ ಅಂತ ಹೇಳಿದ್ರೆ that is F it is proportional to 1 divided by d square ಅಂತ. Take it as equation number 2. ಇದನ್ನ equation number 2 ಅಂತ ನೀವು ಅದನ್ನ ತಗೊಳ್ಳಿ. ನಾವೇನ್ ಮಾಡ್ಬೇಕು, now comparing equation 1 and 2. ಅರ್ಥ ಆಗ್ತಿದೆಯಲ್ಲ, ಅರ್ಥ ಆಗದೆ ಇದ್ರಲ್ಲಿ ಮೆಸೇಜ್ ಹಾಕಿ. ಎರಡು ಇಕ್ವೇಶನ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, F is proportional to Q1 Q2 divided by it will be d square ಅಂತ ಆಯ್ತು. ಸೊ ಇದೇ ರೀತಿ ನಾನು Q1 ಪ್ರಪೋರ್ಷನಾಲಿಟಿ ನ ಕಾನ್ಸ್ಟೆಂಟ್ ಅನ್ನು ತೆಗೆದ್ರೆ F is equal to K into Q1 Q2 divided by it will be d square ಅಂತ ಆಯ್ತು. ಓಕೆನಾ? For free space, K is equal to 1 divided by 4 pi epsilon naught, where epsilon naught is absolute permittivity of free space. Absolute permittivity of free space ಅಂತ ನಾವು ಅದನ್ನ ಹೀಗೆ ಬರ್ಕೊಂಡು ಗೊತ್ತಾಗ್ತಿದೇನಾ? So see here, so according to Coulomb's law we can write it as, so you can take a screenshot. F is proportional to Q1 Q2 ಅಂತ ತಗೊಳ್ಳೋದು. ಆಮೇಲೆ F is directly proportional to 1 divided by d square ತಗೋಬೇಕು. ಎರಡನ್ನ ಕ್ಲಬ್ ಮಾಡಬೇಕು. ಕ್ಲಬ್ ಮಾಡಿದಾಗ you are getting the final equation as F is equal to K into Q1 Q2 divided by d square ಅಂತ ನನಗೆ ಆಯ್ತು. ಫಾರ್ ಫ್ರೀ ಸ್ಪೇಸ್ ಅಲ್ಲಿ ತಗೊಂಡಾಗ K is equal to 1 divided by 4 pi epsilon naught ಅಂತ ಆಗುತ್ತೆ. Whereas epsilon naught is called as, ಅದನ್ನ ನಾವೇನ್ ಕರಿತೀವಿ, absolute permittivity of the free space ಅಂತ ನಾವು ಅದನ್ನ ತಗೊಳ್ತೀವಿ. ಓಕೆನಾ? ಇದನ್ನ ಇಟ್ಕೊಂಡು ಸೊ ವಿ ಹ್ಯಾವ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ನನಗೆ, absolute permittivity ಹೇಗೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋದು ನನಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡುದಿಲ್ಲ, ಐ ವಿಲ್ ನಾಟ್ ಡಿಸ್ಕಸ್ ಇಟ್ ಹಿಯರ್. ಓಕೆನಾ? ಸೊ ಇಷ್ಟ ಅರ್ಥ ಆಯ್ತಾ? ಸೊ ಕೂಲಂಬ್ಸ್ ಲಾ ಟೆಕ್ಸ್ಟ್ ಮಾಡಿ ಅರ್ಥ ಆಯ್ತಾ ಇಲ್ಲ ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. Yeah, yes, Ambika, very good. So Reena, Sahana, Saudharya, okay. Rachana, okay. Purnima, yes. Satvik, yes. Okay, so this is about the Coulomb's law. Coulomb's law is a very vast subject, right? ಇದ್ರೊಳಗೆ ನನಗೆ ಕಾನ್ಸೆಪ್ಟ್ ಒಳಗೆ ಜಾಸ್ತಿ ಕಾನ್ಸೆಪ್ಟ್ ಗಳು ನನಗೆ ತುಂಬಾ ಬೇಕು. ಈಗ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ CET ಒಳಗೆ ಒಂದ್ ಸ್ವಲ್ಪ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹೇಗೆ ಕೇಳ್ತಾನೆ ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ಸೊ ಹಿಯರ್ ಸೊ ಇದು ನೋಡಿ, ಸೊ ಇಲ್ಲಿ ಏನಂತೆ ನನಗೆ ಅಂತ ಹೇಳಿದ್ರೆ F is directly proportional to 1 divided by d square ಅಂತ ಇದೆ. ಓಕೆ, ಇದನ್ನ ನಾವೇನ್ ಕರಿತೀವಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ. ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ F is directly proportional 1 divided by d square ಬರ್ತಿದೆ. ಇನ್ವರ್ಸ್ ಅಂತ ಹೇಳಿದ್ರೆ ಕೆಳಗಡೆ ಡಿನಾಮಿನೇಟರ್ ಒಳಗೆ ಅಂತ. ಡಿನಾಮಿನೇಟರ್ ಕ್ವಾಂಟಿಟಿನ ಏನ್ ಮಾಡಿದ್ರೆ ಸ್ಕ್ವೇರ್ ಮಾಡಿರೋದ್ರಿಂದ ದಿಸ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೂಲಂಬ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರೀತಾರೆ, ಆರ್ ಇನ್ವರ್ಸ್ ಸ್ಕ್ವೇರ್ ಲಾ ಇನ್ ಇಲೆಕ್ಟ್ರೋಸ್ಟಾಟಿಕ್ ಅಂತಾನು ಕೇಳ್ತಾನೆ. ಮತ್ತೆ ಅದಕ್ಕೆ ಬೇರೆ ಬೇರೆ ಹೆಸರುಗಳು, ಅದು ಏನು ಇದು ಏನು ಅಂತ ಇಲ್ಲ. ಓಕೆ, ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ದಿ ರಿಪಲ್ಷನ್ ಬಿಟ್ವೀನ್ ಎನಿ 2 point charges, it is directly proportional to product of magnitude of the two charges and inversely proportional to square of the distance between them ಅಂತ ಇದೆ. ಅಲ್ಲಿ ನಾವು ಸ್ಕ್ವೇರ್ ಆಫ್ ದಿ ಇನ್ವರ್ಸ್ಲಿ ಅಂತ ಇರೋದ್ರಿಂದ ಏನ್ ಮಾಡ್ತೀವಿ, ಇದನ್ನ ನಾವೇನ್ ಕರಿತೀವಿ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ನಾವು ಅದನ್ನ ಕರಿತೀವಿ. ನೋಡಿ, ಡೈರೆಕ್ಟ್ ಕ್ವಶನ್ಸ್ ಗಳನ್ನು ಕೇಳಿರ್ತಾನೆ, ಹೇಗೆ ಮಾಡೋದು ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಡಿ ಅನ್ನೋದು ಏನಾಯ್ತು, ದಿಸ್ ಡಿ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್. ಎರಡು ಚಾರ್ಜಸ್ ಇನ ಮಿಡ್ಲ್ ಅಲ್ಲಿ ಇರೋ ಡಿಸ್ಟೆನ್ಸ್ ನಾವೇನ್ ಕರಿತೀವಿ, ಸೊ ಇಟ್ ಇಸ್ ಕಾಲ್ಡ್ ಎಸ್, ನಾವು ಅದನ್ನ ಡಿ ಅಂತ ನಾವು ತಗೊಂಡಿದ್ದೀವಿ. ಇಲ್ಲಿ ನನಗೆ ಇಫ್ ಡಿ ಅನ್ನೋದು ಡಬಲ್ ಆಯ್ತು, ಸೊ ಇಫ್ ಡಿ ಇಸ್ ಡಬಲ್ ದೆನ್ ವಾಟ್ ಅಬೌಟ್ ದಿ ಫೋರ್ಸ್. ಓಕೆ, ಈ ತರ ಕ್ವಶನ್ಸ್ ಗಳು CET ಕ್ವಶನ್ಸ್ ಒಳಗೆ ಜಾಸ್ತಿ ಇದನ್ನ ಕೇಳಿದ್ದಾನೆ. ಡಿ ಅನ್ನ ಡಬಲ್ ಮಾಡೋದು ಅಥವಾ ಡಿ ಅನ್ನ ಏನ್ ಮಾಡ್ತಾರೆ, ಹಾಫ್ ಮಾಡ್ತಾರೆ, ಆ ತರ ಕ್ವಶನ್ಸ್ ಗಳನ್ನ ಅಲ್ಲಿ ನನಗೆ ಕೇಳ್ತಾನೆ. ಇಲ್ಲಿ ಡಿ ಅನ್ನೋದು ಏನ್ ಮಾಡಿದ್ದಾರೆ, ಡಬಲ್ ಮಾಡ್ತಾ ಇದ್ದಾರೆ.
ಅಂಡ್ ಚಾರ್ಜಸ್ ಗಳೇನಾಗಿದೆ ಅದು ಸೇಮ್ ಇದೆ ಅಂತ. ಈಗ ನಾ ಏನ್ ಮಾಡ್ಬೇಕು, ಇನಿಷಿಯಲಿ ನನಗೆ ಏನ್ ಬರುತ್ತೆ, ಎಫ್ ಇಸ್ ಪ್ರಪೋರ್ಷನಲ್ ಟು 1/d² ಅಂತ ನನಗೆ ಗೊತ್ತಿರುತ್ತೆ. ಓಕೆನಾ. ಆಮೇಲೆ ಏನ್ ಮಾಡ್ತಾರೆ, ಡಿ ಅನ್ನ ಏನ್ ಮಾಡ್ತಾರೆ, ಡಬಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 2d ಆಯ್ತು. ಅಂದ್ರೆ d' ಇಸ್ ಈಕ್ವಲ್ ಟು ಇಟ್ ಇಸ್ 2d ಅಂತ ಆಯ್ತು. ಓಕೆನಾ. ಈ ಡಿಸ್ಟೆನ್ಸ್ ನ ಡಬಲ್ ಮಾಡ್ತಿದ್ದಾರೆ. ಡಿಸ್ಟೆನ್ಸ್ ಡಬಲ್ ಆಯ್ತು ಅಂತ ಹೇಳಿದ್ರೆ ಫೋರ್ಸ್ ಏನಾಗಿದೆ, ಇದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ f' ಇಸ್ ಪ್ರಪೋರ್ಷನಲ್ ಟು 1/2d ನ ಏನ್ ಮಾಡ್ಬೇಕು, ನಾನು ಸ್ಕ್ವೇರ್ ಮಾಡ್ಬೇಕು. ಈಗ 2d ನ ನಾನು ಸ್ಕ್ವೇರ್ ಮಾಡಿದ್ರೆ ಇಟ್ ವಿಲ್ ಬಿ 1/2² ಇಸ್ 4 ಆಯ್ತಾ. 4 ಇಂಟು ಇಟ್ ವಿಲ್ ಬಿ d² ಅಂತ ಆಯ್ತು. ಅದಕ್ಕೆ ನನಗೆ ಏನ್ ಸಿಕ್ತು, f' ಇಸ್ ಈಕ್ವಲ್ ಟು ಇಟ್ ಇಸ್ 1/4 ಇಂಟು 1/d² ಆಯ್ತು. ವೆರಿ ಗುಡ್ ಅಬ್ಬಿಕಾ, ಇಟ್ ಇಸ್ 4d². ಓಕೆನಾ. ಈಗ ನೋಡಿ, ಈ ಇಕ್ವೇಶನ್ ನಾನು ತಗೊಂಡಿದ್ದೇನೆ, ಇಕ್ವೇಶನ್ 1 ಅಂತ ನಾನು ತಗೊಂಡ್ರೆ ಐ ಕ್ಯಾನ್ ರೀಪ್ಲೇಸ್ ದಿಸ್ ಇಕ್ವೇಶನ್ 1 ಅನ್ನು 1/d² ಅನ್ನ ಏನ್ ಮಾಡಬಹುದು, ಐ ಕ್ಯಾನ್ ರೈಟ್ ಇಟ್ ಆಸ್ f' ಇಸ್ ಈಕ್ವಲ್ ಟು ಈ 1/d² ನಾನು f ಅಂತ ಬರೆದೇನೆ, ಇಟ್ ಇಸ್ ನಥಿಂಗ್ ಬಟ್ f ಡಿವೈಡೆಡ್ ಬೈ ಇಟ್ ವಿಲ್ ಬಿ 4 ಅಂತ ಆಯ್ತು. ಅಂದ್ರೆ ನಾನು ಡಿಸ್ಟೆನ್ಸ್ ಅನ್ನ ಡಬಲ್ ಮಾಡಿದ್ರೆ ಫೋರ್ಸ್ ಅನ್ನೋದು ಏನಾಗುತ್ತೆ, ಇಟ್ ವಿಲ್ ಬಿ 1/4 ಟೈಮ್ಸ್ ಆಗುತ್ತೆ. ಸರಿ, ಗೊತ್ತಾಯ್ತಾ ಇದು? ಸಾರಿ, ವೆನ್ ದಿ ಇನಿಷಿಯಲ್ ಏನಾಗಿರುತ್ತೆ ಡಿಸ್ಟೆನ್ಸ್ ಇಟ್ ವಿಲ್ ಬಿ ಸೇಮ್ ಇರುತ್ತೆ, ಡಿ ಅಂತ ಇರುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ನ ಡಬಲ್ ಮಾಡ್ತೀವಿ. ಡಬಲ್ ಮಾಡಿದಾಗ ಏನಾಗಬೇಕು, d' ಇಸ್ ಈಕ್ವಲ್ ಟು 2d ಅಂತ ಹೇಳಿದ್ರೆ ಫಸ್ಟ್ ಕೇಸ್ ಒಳಗೆ ಇನಿಷಿಯಲ್ ಏನಾದ್ರು ಡಿಸ್ಟೆನ್ಸ್ ಅನ್ನೋದು d ಇಸ್ ಈಕ್ವಲ್ ನನಗೆ 5 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಫೈನಲ್ ಏನಾಗುತ್ತೆ ಡಿಸ್ಟೆನ್ಸ್ d ಇಸ್ ಈಕ್ವಲ್ ಟು 2 ಇಂಟು 5 ಸೆಂಟಿಮೀಟರ್ ಅಂತ ಇಟ್ ವಿಲ್ ಬಿ 10 ಸೆಂಟಿಮೀಟರ್ ಅಂತ ಆಯ್ತು. ಈ ತರ 10 ಸೆಂಟಿಮೀಟರ್ ನಾನು ಇಟ್ಟಾಗ ವಾಟ್ ಹ್ಯಾಪನ್ಸ್ ಟು ದಿ ಫೋರ್ಸ್, ಫೋರ್ಸ್ ಗೆ ಏನಾಗುತ್ತೆ ಅಂತ ನಮ್ಗೆ ಅವರು ಕೇಳ್ತಾರೆ. ಡಿಸ್ಟೆನ್ಸ್ ನ ಡಬಲ್ ಮಾಡಿದ್ರೆ ಏನಾಗುತ್ತೆ, ಫೋರ್ಸ್ ಅನ್ನೋದು ಸೊ ಇಟ್ ವಿಲ್ ಬಿ 1/4 ಆಗುತ್ತೆ. 2.5 ಅಲ್ಲಿ ಹೇಗೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದು ಬರುತ್ತಾ, ಅಲ್ಲಿ ಆಪ್ಷನ್ಸ್ ಒಳಗೆ ಯಾವ ತರ ಕೊಟ್ಟಿರ್ತಾರಲ್ಲ ಆ ತರ ತಗೋಬೇಕು. ಓಕೆ, ಆಪ್ಷನ್ಸ್ ಒಳಗೆ ಏನಾದ್ರು 2.5 ಅಂತ ಕೊಟ್ರೆ ಯು ಕ್ಯಾನ್ ಟೇಕ್ 2.5, ಅಥವಾ 0.25 ಕೊಟ್ರೆ 0.25, ಅದು 2.5 ಆಗುತ್ತೆ ಅಥವಾ 0.25 ಆಗುತ್ತಾ. ಓಕೆ, ಸೊ ಅದನ್ನ ಚೆಕ್ ಮಾಡಿ. ಓಕೆನಾ. ಸೊ ಈ ತರ ಕ್ವಶನ್ಸ್ ಗಳು CET ಕ್ವಶನ್ಸ್ ಒಳಗೆ ಇದೆ. ಈಗ ನಿಮ್ಗೊಂದು ಕ್ವಶನ್ಸ್. ಓಕೆ, ಡಿಸ್ಟೆನ್ಸ್ ಅನ್ನು ನಾನು ಹಾಫ್ ಮಾಡ್ತೀನಿ. ಓಕೆ, ಸೊ ಯು ಕ್ಯಾನ್ ಸಾಲ್ವ್. ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಇಫ್ ಡಿಸ್ಟೆನ್ಸ್ ಈಸ್ ಹಾಫ್, ಓಕೆನಾ, ಅಂದ್ರೆ ಹಾಫ್ ಮಾಡಿದಾಗ ದಟ್ ಈಸ್ d' ಇಸ್ ಈಕ್ವಲ್ ಟು d/2. ಯಾರು ಮಾಡ್ತೀರಾ ಇದನ್ನ? ಯಾರು ಮಾಡಿ ನೋಡೋಣ. ಮಾಡಿ f' ಎಷ್ಟು ಬರುತ್ತೆ ಅಂತ ಹೇಳ್ಬೇಕು ನಾನು. ಸೊ ಐ ವಿಲ್ ಗಿವ್ 1 minute ಓನ್ಲಿ. ಸೊ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ f'? ಸೇಮ್ ಮೆಥಡ್ ಅನ್ನ ಮಾಡ್ಬೇಕು. ಯಾರು ಮಾಡ್ತಾರೆ ನೋಡೋಣ ಫಸ್ಟ್. ಆಯ್ತಾ ಯಾರ್ದು? ಭರತ್ ರಾಜ್ 4 times ಡಬಲ್. ಓಕೆ, ಐ ವಿಲ್ ಚೆಕ್ ಇಟ್. ಓಕೆ, ನೋಡೋಣ ಮತ್ತೆ ಆನ್ಸರ್ ಮಾಡ್ತೇವೆ. ವೆರಿ ಗುಡ್ ಭರತ್, ಯು ಟ್ರೈಡ್. ಮತ್ತೆ ಯಾರು ಮಾಡ್ತಿದ್ದೀರಾ ನೋಡಿ, ಸಾಲ್ವ್ ಮಾಡಿ. ಸುಮ್ನೆ ನೀವು ಕ್ಲಾಸ್ ಅಲ್ಲಿ ನಾನು ಕ್ಲಾಸ್ ಕೇಳ್ತಾ ಕುತ್ಕೊಂಡೋದ್ರೆ ಬೇಡ. ಆಮೇಲೆ ನಾನು ಏನ್ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನು ಮಾಡೋದಿಲ್ಲ. ಸುಮ್ನೆ ನಿಮ್ಗೆ ಎಕ್ಸಾಮ್ ಪರ್ಪಸ್ ಗೆ ಏನ್ ಬೇಕು ಅದನ್ನೇ ಮಾಡ್ತೀನಿ. ಆಗ ಒಂದೊಂದು ಕಾನ್ಸೆಪ್ಟ್ ಆದ್ಮೇಲೆ ನೀವು ಕಲ್ತ್ರೆ ನಿಮ್ಗೂ ಸ್ವಲ್ಪ ಅಂದ್ರೆ ಸ್ವಲ್ಪ ಕಾನ್ಸೆಪ್ಟ್ ಸ್ವಲ್ಪ ತಿಂದ್ರೆ ನಾವು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಎಟ್ ಎ ಟೈಮ್ ಇದೆ ಅಂತ. ದಾನೇಶ್ವರಿ 4/d². ಫೈನಲ್ ಆನ್ಸರ್. ಓಕೆ, ದೀಪಕ್ 2 times ಡಬಲ್. ಓಕೆ, ನೋಡೋಣ. ಒಬ್ಬರದು 4 times ಆಗಿದೆ, ಒಬ್ಬರದು 2 times ಡಬಲ್ ಆಗಿದೆ. ಓಕೆ, ವೆರಿ ಗುಡ್ ದೀಪಕ್, ವೆರಿ ಗುಡ್ ದಾನೇಶ್ವರಿ. ಓಕೆ, ಸರಿಯಾ ತಪ್ಪ ಫಸ್ಟ್ ಏನ್ ಮಾಡ್ಬೇಕು, ನಾವು ಟ್ರೈ ಮಾಡ್ಬೇಕು. ಓಕೆನಾ. ಮತ್ತೆ ಎಲ್ಲೋದ್ರು ಬೇರೆಯವ್ರು ಎಲ್ಲೋದ್ರು? ಸಹನಾ 4/d². ಫೈನಲ್ ಆನ್ಸರ್ ಇಲ್ಲಿ ನೋಡಿ, ನಾನು ಹೇಗೆ ಬರ್ದಿದೆ, ಸಹನಾ ಮತ್ತೆ ಇವರೆಲ್ಲ ಬರ್ದಿದ್ರಲ್ಲ. ಸೊ ಹಿಯರ್ ನೋಡಿ, ನಾನು ಫೈನಲ್ ಆನ್ಸರ್ ಏನ್ ಬರ್ದಿದೆ ಇಲ್ಲಿ, f' ಇಸ್ ಈಕ್ವಲ್ ಟು f/4 ಅಂತ ಬರ್ದಿದೆ. ಅಂದ್ರೆ ಏನಾಗ್ತದೆ, ಇಟ್ ಇಸ್ 1/4 ಟೈಮ್ಸ್ ಆಗ್ತಿದೆ. ಈಗ ನೀವು ಇಲ್ಲಿ ಬರ್ದ ದೀಪಕ್ ಬರ್ದ ನೋಡಿ 2 times ಡಬಲ್ ಆಗ್ತಿದೆ. ಭರತ್ ಬರ್ದೇನೆ 4 times ಡಬಲ್ ಆಗ್ತಿದೆ. ಆ ತರ ಆನ್ಸರ್ ಕೊಡ್ಬೇಕು. ಈ ತರ ಆನ್ಸರ್ ಇರುವುದಿಲ್ಲ. 4/d² ಅನ್ನೋದು ಇರುವುದಿಲ್ಲ. ಎಸ್, ಪೂರ್ಣಿಮಾ ಎಲ್ಲಿ ಮಾಡ್ತಾ ಇದ್ರೆ? ಅಂಬಿಕಾ ಆಯ್ತಾ ಎಲ್ಲರದು? ಬೇಗ ಬೇಗ ಮಾಡ್ಬೇಕು, 1 ನಿಮಿಷ ಇರುತ್ತೆ ಟೈಮ್ ಅದಕ್ಕೆ. 2 times ಸಾತ್ವಿಕ್, 2 times ಅಂಬಿಕಾ, 4 times. ಓಕೆ, ನೋಡೋಣ. ಮತ್ತೆ ಬೇರೆಯವ್ರು ಆನ್ಸರ್ ಮಾಡ್ತಾ ಇರಿ ನೋಡಿ. ಈಸಿ ಇದು, ಸೇಮ್ ಲಾಸ್ಟ್ ಪ್ರಾಬ್ಲಮ್ ಮಾಡ್ದಂಗೆ. ಫಸ್ಟ್ ಏನಿತ್ತು, f/s. ಪೂರ್ಣಿಮಾ 2 times ಅಂತ. ಓಕೆ, ನೋಡೋಣ. ಸೊ f ಇಸ್ ಪ್ರಪೋರ್ಷನಲ್ ಟು 1/d² ಅಂತ ಆಯ್ತು. ಇದನ್ನ ನಾವೇನ್ ಮಾಡ್ಬೇಕು, 1 ಅಂತ ತಗೋಬೇಕು. ಆಮೇಲೆ f' ಇಸ್ ಪ್ರಪೋರ್ಷನಲ್ ಟು, ಅವ್ರೇನ್ ಮಾಡ್ತಿದ್ರೆ ಚಂದನ f/2. ಓಕೆ, ಐ ವಿಲ್ ಚೆಕ್. ಆಮೇಲೆ ಏನ್ ಮಾಡ್ತಾರೆ, d' ಏನ್ ಮಾಡ್ತಾರೆ, d/2 ಮಾಡ್ತಿದ್ದಾರೆ. ಅಂದ್ರೆ d/2
ಹೋಲ್ ಸ್ಕ್ವೇರ್ ಅಂತ ಆಯ್ತು. ಹಾಗೆ ಮಾಡಿದಾಗ ಏನಾಗುತ್ತೆ 1 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಆಗುತ್ತೆ. ಈ 4 ಮೇಲ್ ತಗೋಬೇಕಾ, 4 ತಗೊಂಡ್ರೆ ಆಯ್ತು 4 ಡಿವೈಡೆಡ್ ಬೈ ಇಟ್ ವಿಲ್ ಬಿ ಡಿ ಸ್ಕ್ವೇರ್ ಅಂತ ಆಯ್ತು. ಬಟ್ ವಾಟ್ ಈಸ್ 1 ಡಿವೈಡೆಡ್ ಬೈ ಡಿ ಸ್ಕ್ವೇರ್? 1 ಡಿವೈಡ್ ಬೈ ಡಿ ಸ್ಕ್ವೇರ್ ಇಸ್ ಎಫ್ ಅಂತ. ದಟ್ ಈಸ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಎಫ್. ಯಾರ್ಯಾರಪ್ಪ ಹೇಳಿದ್ದೀಗ? ಭರತ್, ವಿಲ್ಚಾಕ್, ವೆರಿ ಗುಡ್. ಓಕೆ, ಇನ್ 2 ಆನ್ಸರ್ ಬಂದಿತ್ತು. ಫಸ್ಟ್ ಯಾರು ಹೇಳಿದ್ದು? ಫಸ್ಟ್ ಅಂಬಿಕಾ, ಯು ಆರ್ ರೈಟ್. 4 ಟೈಮ್ಸ್ ಎಫ್. ಓಕೆ, 4 ಟೈಮ್ಸ್ ಎಫ್. ಆಮೇಲೆ ಭರತ್ 4 ಟೈಮ್ಸ್ ಡಬಲ್. ಎಲ್ಲರಿಗಿಂತ ಮುಂಚೆ ಫಸ್ಟ್ ಭರತ್ ಹೇಳಿದ್ದು. ಓಕೆನಾ? ದೆನ್ ಓಕೆ, ಆಮೇಲೆ 4 ಡಿವೈಡ್ ಬೈ ಡಿ ಸ್ಕ್ವೇರ್. ದಾನೇಶ್ವರಿ, ಯು ಆರ್ ಆಲ್ಸೋ ರೈಟ್. ಬಟ್ ಫೈನಲ್ ಆನ್ಸರ್ ಏನ್ ಬೇಕು? ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಎಫ್ ಅಂತ ಇರಬೇಕು. 2 ಟೈಮ್ಸ್ ಅಲ್ಲ. ದೀಪಕ್ ಸರಿ ಮಾಡ್ಕೋ. Sana, you are also right. 4 divided by d square, that you have to write it as 4 into f, that is 4 times ಆಗುತ್ತೆ ಅನ್ನೋದನ್ನ ಬರಿಬೇಕು. ಸರಿನಾ? ಅಂಬಿಕಾ ರೈಟ್. ಓಕೆ, ಸರಿನಾ? ಎಲ್ಲರೂ ಗೊತ್ತಾಯ್ತಾ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದು ಅಂತ? ಓಕೆ, ಸೊ ನೋಡಿ, ದಿಸ್ ವಿಲ್ ಬಿ ವೆರಿ ಈಸಿ ಕಾನ್ಸೆಪ್ಟ್. ಈಸಿ ನಿಮ್ಗೆ ಗೊತ್ತಿರುತ್ತೆ. ಬಟ್ ಫೈನಲ್ ಆನ್ಸರ್ ಮಾಡ್ಬೇಕಾದ್ರೆ ಇದ್ ಮಾಡ್ಕೊಂಡ್ಬಿಡ್ತೀರಾ ನೀವು ಕರೆಕ್ಟ್ ಆಗಿ. ನೋಡಿ, ಈ ತರ ಕ್ವಶನ್ಸ್ ಗಳನ್ನ ನೀವು ಸಿಇಟಿ ಒಳಗೆ, ನೀಟ್ ಒಳಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾನೆ. ನಾನು ಜಸ್ಟ್ ನಿಮ್ಗಲ್ಲಿ ಕೇಳ್ಬಿಟ್ರಪ್ಪ ಡೈರೆಕ್ಟ್ ಆಗಿ. ಎಸ್ ದಾನೇಶ್, ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನಪ್ಪ, ನಿಮ್ಗೆ ಮಾಡಕ್ ಟೈಮ್ ಇರೋದಿಲ್ಲ. ನೀವು ಅವಾಗ ಏನ್ ಮಾಡ್ಬೇಕು? ಡಿಸ್ಟೆನ್ಸ್ ಅನ್ನ ಡಬಲ್ ಮಾಡಿದ್ರೆ ಫೋರ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಓಕೆ, ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫೋರ್ಸ್ ಅನ್ನೋದು ಏನಾಗುತ್ತೆ? ನನಗೆ ಜಾಸ್ತಿ ಆಗ್ತಾ ಇದೆ. ಓಕೆ, ಇನ್ನು ಇಬ್ರು ಫ್ರೆಂಡ್ಸ್ ತುಂಬಾ ದೂರದಲ್ಲಿದ್ದೀರಾ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಸ್ವಲ್ಪ ಕಡಿಮೆ. ಡೈಲಿ ಮಾತಾಡ್ತಿದ್ರೆ ಅವಾಗ ನಿಮ್ಗೆ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಲ್ವಾ? ಡೈಲಿ ಮಾತಾಡ್ತಾ ಇದ್ರೆ ನೀವು ತುಂಬಾ ಕ್ಲೋಸ್ ಆಗಿದ್ರು. ಏನೇ ಮ್ಯಾಟರ್ ಇದ್ರು, ಮನೆ ಮ್ಯಾಟರ್ ಆಗಿರ್ಬೇಕು, ಕಾಲೇಜಿಂದ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೇಕು, ಆ ಸರ್ ಬಗ್ಗೆ ಈ ಸರ್ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ತಿದ್ರು. ನಿಮ್ದು ಏನಾಗಿತ್ತು? ಬಾಂಡ್ ತುಂಬಾ ಸ್ಟ್ರಾಂಗ್ ಇತ್ತು. ಬಟ್ ಲಾಕ್ ಡೌನ್ ಆಯ್ತು. ಲಾಕ್ ಡೌನ್ ಇಂದ ನಾನೆಲ್ಲೋ ನೀನೆಲ್ಲೋ ಅಲ್ವಾ ಅಂತ ಹಾಡು ಹಿಡ್ಕೊಂಡಿದ್ದಂಗೆ ಏನೋ ಒಂದ್ ಸ್ವಲ್ಪ ವಾರಕ್ಕೆ ಒಂದ್ಸತಿ ಅಥವಾ ಡೈಲಿ ಒಂದ್ಸತಿ ನೀವೇನ್ ಮಾಡ್ಬೋದು? ಮಾತಾಡ್ಬೋದು. ಅವಾಗ ಏನಾಯ್ತು? ನಿಮ್ಗೆ ಫಸ್ಟ್ ಇರೋದು ಇಂಟರಾಕ್ಷನ್ ಗಿಂತ ಈಗಿರೋ ಇಂಟರಾಕ್ಷನ್ ಏನಾಗ್ತದೆ? ನಮ್ಗೆ ಕಡಿಮೆ ಆಗ್ತದೆ. ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ, ಓಕೆ, ಡಿಸ್ಟೆನ್ಸ್ ಅನ್ನು ನೀವು ಡಬಲ್ ಮಾಡ್ತಿದ್ದೀರಾ, ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ದಿ ಫೋರ್ಸ್ ಆಫ್ ಇಂಟರಾಕ್ಷನ್ ಇಟ್ ಇಸ್ ಆಲ್ಸೋ ಡಿಕ್ರೀಸಸ್. ಓಕೆ, ನಮ್ ಲೈಫ್ ಅಲ್ಲೂ ಬರುತ್ತೆ. ಬಟ್ ಚಾರ್ಜಸ್ ಒಳಗೆ ದೇ ಆರ್ ಫಿಕ್ಸ್ಡ್ ಅಂತ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾನು 2 ಇಕ್ವೇಶನ್ ಬರೀತೀನಿ. ಸೊ ನೀವು ಫಸ್ಟ್ ಇಯರ್ ಕ್ಲಾಸಸ್ ಅಲ್ಲಿ ಓದಿದ್ರೆ ಫಸ್ಟ್ ಇಕ್ವೇಶನ್ ಈಗ ಬರ್ದಿರೋ ಇಕ್ವೇಶನ್ ಎಫ್ ಇಸ್ ಈಕ್ವಲ್ ಟು ಇಟ್ ಇಸ್ ಕೆ ಇಂಟು, ಸೊ ಇಟ್ ಇಸ್ ಕೆ ಇಂಟು Q1 Q2 divided by it will be R square ಅಂತ. ಅದೇ ನೀವು ಫಸ್ಟ್ ಇಯರ್ ಒಳಗೆ ಓದಿದ್ದೀರಾ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು M1 M2 divided by R square ಅಂತ ಇದೆ. ಓದಿದ್ದೀರಾ ಅಲ್ವಾ? ಲಾಸ್ಟ್ ಗ್ರಾವಿಟೇಷನಲ್ ಚಾಪ್ಟರ್ ಒಳಗೆ. ದಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಗ್ರಾವಿಟೇಷನಲ್ ಚಾಪ್ಟರ್ ಒಳಗೆ ಇದನ್ನ ನೀವು ಓದಿದ್ದೀರಾ. ಇದನ್ನ ಏನ್ ಕರಿತೀವಿ ನಾವು ಅಂತ ಹೇಳಿದ್ರೆ, ಎಸ್ ಎಸ್ ವೆರಿ ಗುಡ್ ಅಪ್ಪ, ಎಲ್ಲರೂ ಓದಿದ್ದಾರೆ, ಖುಷಿ ಆಯ್ತು. ಎಕ್ಸಾಮ್ ಅಂತೂ ಬರ್ದಿಲ್ಲ, ಆದ್ರೂ ಓದಿದ್ದೀರಾ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇದನ್ನ ನಾವೇನ್ ಕರಿತೀವಿ? ನ್ಯೂಟನ್ಸ್ ಲಾ ಆಫ್, ಎಸ್ ವೆರಿ ಗುಡ್ ಪೂರ್ಣಿಮಾ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನೀವು ಇದನ್ನ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ನಾವು ಅದನ್ನ ನೋಡ್ತೀವಿ. ಇವೆರಡು ಇಕ್ವೇಶನ್ ಕಂಪೇರ್ ಮಾಡಿ ನೋಡಿ. ಓಕೆ, ಇವೆರಡು ಇಕ್ವೇಶನ್ ಅನ್ನು ಕಂಪೇರ್ ಮಾಡಿದ್ರೆ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್ ಇದೆ. ಎಫ್ ಇಸ್ ಈಕ್ವಲ್ ಟು ಜಿ ಇಂಟು M1 M2 ಡಿವೈಡ್ ಬೈ ಆರ್ ಸ್ಕ್ವೇರ್. ನೋಡಕ್ ಒಂದೇ ತರ ಕಾಣಿಸ್ತಾ ಇಲ್ವಾ ಇದು? ಎಸ್ ದೀಪಕ್, ಲಾ ಆಫ್ ಗ್ರಾವಿಟೇಷನ್ ಡಿರೈವೇಶನ್. ಯಾ ಸರಿ, ಎರಡು ನೋಡಕ್ ಏನಾಗಿದೆ? ಸೇಮ್ ಕಾಣಿಸ್ತಿದೆ. ಇಲ್ಲಿ ಕೆ ಇದೆ, ಇಲ್ಲೇನಿದೆ? ಜಿ ಇದೆ. ಇಲ್ಲಿ Q1 Q2 ಇದೆ, ಇಲ್ಲೇನಿದೆ? M1 M2 ಇದೆ. ಇಲ್ಲಿ ನನಗೆ ಆರ್ ಇದೆ, ಇಲ್ಲಿ ನನಗೆ ಆರ್ ಇದೆ. ಇಲ್ಲಿ ನನಗೆ ಸ್ಮಾಲ್ ಆರ್ ಅಂತ ಹೇಳಿದ್ರೆ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಮಾಸಸ್, ಎರಡು ಬಾಡಿನ ಮಾಸಸ್ ಇರೋ ಡಿಸ್ಟೆನ್ಸ್. ಇಲ್ಲಿರೋ ಡಿಸ್ಟೆನ್ಸ್ ಏನು? ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಅಂತ ಆಯ್ತು. ಅಂದ್ರೆ ನೋಡೋದಕ್ಕೆ ಏನಾಗ್ತಿದೆ? ದೇ ಆರ್ ಬೋತ್ ಒನ್ ಅಂಡ್ ಸೇಮ್ ಅಂತ ನನಗೆ ಕಾಣಿಸ್ತಾ ಇದೆ ಅಲ್ವಾ? ಎರಡು ನನಗೆ ಏನಾದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೇಮ್ ಅಂತ ನನಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ವಾಟ್ ಇಸ್ ದಿ ಸಿಮಿಲಾರಿಟೀಸ್? ನಿಮ್ಗೆ ಅಲ್ಲಿ ನೀಟ್ ಕ್ವಶನ್ಸ್ ಒಳಗೆ ಅಲ್ಲಿ ಕೇಳಿರ್ತಾನೆ, ವಾಟ್ ಇಸ್ ದಿ ಸಿಮಿಲಾರಿಟಿ? ವಾಟ್ ಇಸ್ ದಿ ಸಿಮಿಲಾರಿಟಿ ಬಿಟ್ವೀನ್ ದೀಸ್ ಟೂ ಲಾಸ್? ಓಕೆ, ಕೂಲಮ್ಸ್ ಲಾ ಮತ್ತೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಲ್ಲಿ ಏನು ಸಿಮಿಲಾರಿಟಿ ಇದೆ ಅಂತ ನಾನು ಅದನ್ನ ನೋಡ್ಬೇಕು. ಸಿಮಿಲಾರಿಟಿ ಅಂತ ನೋಡಿದಾಗ ಫಸ್ಟ್ ಇಲ್ಲಿ ನೋಡಿದಾಗ ಫಸ್ಟ್ ನೋಡಿದಾಗ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಇದನ್ನ ಎರಡು ಕಡೆ. ಇಲ್ಲೂ ನನಗೆ 1 divided by R square ಇದೆ, ಇಯರ್ ಆಲ್ಸೋ ಇಟ್ ಇಸ್ 1 divided by R square ಇದೆ ಅಂತ ಹೇಳಿದ್ರೆ ಫಸ್ಟ್ ಸಿಮಿಲಾರಿಟಿ ಯು ಕ್ಯಾನ್ ರೈಟ್ ಇಟ್ ಆಸ್ ಬೋತ್ ಆರ್ ಇನ್ವರ್ಸ್ ಸ್ಕ್ವೇರ್ ಲಾ. ಎರಡನ್ನ ನಾವೇನ್ ಮಾಡಬಹುದು? ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ಬೋದು. ಓಕೆ, ಬೋತ್ ಆರ್ ಕಾಲ್ಡ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಚಂದನ, ಎಸ್ ವೆರಿ ಗುಡ್. ಓಕೆನಾ? ಎರಡು ನಾವೇನ್ ಮಾಡ್ಬೋದು? ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ಬೋದು.
ಸೆಕೆಂಡ್ ಹೇಳ್ಬೇಕಾದ್ರೆ ಈ ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಒಳಗೆ ನಾನೆಲ್ಲಿ ಬರ್ದೆ ಲಾಸ್ಟ್ ಸ್ಟೇಟ್ಮೆಂಟ್ ಏನಿತ್ತು ಅಂತ ಹೇಳಿದ್ರೆ ದೇ ಆಕ್ಟ್ ಅಲಾಂಗ್ ದಿ ಲೈನ್ ಜಾಯಿನಿಂಗ್ ದಿ ಟೂ ಚಾರ್ಜಸ್. ಓಕೆನಾ? ದಿ ಸೆಕೆಂಡ್ ಸಿಮಿಲಾರಿಟಿ ದಟ್ ಇಸ್ ನಥಿಂಗ್ ಬಟ್ ದೇ ಆರ್ acts along the line joining the center of two bodies. ಏನಿದು acts along the line joining the two charges ಅಂತ ಹೇಳಿದ್ರೆ ನೋಡಿ, ಹೀಗೆ ನಾನು ಕೂಲಮ್ಸ್ ಲಾನೇ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೊಂದು ನಾ ಏನ್ ಮಾಡಿದ್ದೆ ಪಾಸಿಟಿವ್ ಪ್ಲಸ್ ಕ್ಯೂ ಚಾರ್ಜ್ ನ ಬರುತ್ತೆ, ಈ ಕಡೆ ನಾ ಏನ್ ಮಾಡಿದೆ ಮೈನಸ್ ಕ್ಯೂ ಚಾರ್ಜ್ ನ ಬರುತ್ತೆ. ಈಗ ಫೋರ್ಸ್ ಅನ್ನ ಬರ್ದಾಗ ಈ ಕಡೆ ನಾನು ಏನ್ ಬರ್ದಿದ್ದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ F12 ಅಂತ ಬರ್ದಿದೆ, ಈ ಕಡೆ ನಾ ಏನ್ ಬರ್ದಿದೆ F21 ಅಂತ ಬರ್ದಿದೆ. ಲೈನ್ ಜಾಯಿನಿಂಗ್ ದಿ ಟೂ ಚಾರ್ಜಸ್ ಅಂತ ಹೇಳಿದ್ರೆ ಇದಕ್ಕೆ ಇಲ್ಲೊಂದು ಸೆಂಟರ್ ಇರುತ್ತೆ, ಇದಕ್ಕೊಂದು ಸೆಂಟರ್ ಇರುತ್ತೆ. ದಿ ಲೈನ್ ಜಾಯಿನಿಂಗ್ ದಿ ಸೆಂಟರ್ ಆಫ್ ದೀಸ್ ಟೂ ಚಾರ್ಜಸ್ ಅಂತ ಹೇಳಿದ್ರೆ ಇದಕ್ಕೆ ಫೋರ್ಸ್ ಇದೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನಾಗ್ತಿದೆ, ಇಟ್ ಇಸ್ ಗೋಯಿಂಗ್ ಲೈಕ್ ಹೀಗೆ ಹೋಗಿ ಫೋರ್ಸ್ ಈ ಸೆಂಟರ್ ಇಂದ ಪಾಸ್ ಆಗಿ ಈ ಕಡೆ ಹೋಗ್ತಿದೆ. ಇದರಿಂದ ಬಂದಿರೋ ಫೋರ್ಸ್ ಏನಾಗ್ತದೆ, ಇಟ್ ಇಸ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಇದು ಈ ಕಡೆ ಹೋಗ್ತಾ ಇಲ್ಲ, ಇದ್ರ ಮೇಲೆ ಹೀಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ, ಅಥವಾ ಈ ಕಡೆ ಈ ತರ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಅದನ್ನ ಏನ್ ಕರಿತೀವಿ ನಾವು ಲೈನ್ ಜಾಯಿನಿಂಗ್ ದಿ ಟೂ ಚಾರ್ಜಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಗೊತ್ತಾಯ್ತಾ? ಓಕೆ, ದಿ ಆಲ್ವೇಸ್ ದೇರ್ ಆಕ್ಟ್ಸ್ ಅಲಾಂಗ್. ಈ ಚಾರ್ಜ್ ಅನ್ನು ಈ ಕಡೆ ಬಂತು ಅಂದ್ಕೊಳ್ಳಿ, ಪ್ಲಸ್ Q1 ಇಲ್ಲಿದೆ, ಇಲ್ಲಿ ನನಗೆ Q2 ಇದೆ ಅಂತ ಹೇಳಿದ್ರೆ ಫೋರ್ಸ್ ಹೀಗೆ ಬರೋದಿಲ್ಲ, ಫೋರ್ಸ್ ಏನ್ ಬರ್ಬೇಕು, ಇಟ್ ಮಸ್ಟ್ ಕಮ್ ಲೈಕ್ ದಿಸ್. ಓಕೆನಾ? ಇದನ್ನ ಏನ್ ಕರಿತೀವಿ ನಾವು ಲೈನ್ ಜಾಯಿನಿಂಗ್ ದಿ ಸೆಂಟರ್ ಆಫ್ ಟೂ ಚಾರ್ಜಸ್ ಅಂತ ನಾವು ಅದನ್ನ ಕರಿತೀವಿ. ಸರಿನಾ? ಸೊ ಯು ಕ್ಯಾನ್ ಟೇಕ್ ಔಟ್ ದಿಸ್ ಸ್ಕ್ರೀನ್ ಶಾಟ್ ಆಫ್ ದಿಸ್. ಇದನ್ನ ನಾವು ಸಿಮಿಲಾರಿಟೀಸ್ ಅಂತ ಕರಿತೀವಿ. ಸಿಮಿಲಾರಿಟೀಸ್ ಇರ್ಬೋದು, ಇದ್ರ ಜೊತೆ ಏನಿರ್ಬೋದು ಅಂತ ಹೇಳಿದ್ರೆ ದೇರ್ ಮೇ ಬಿ ಅ ಡಿಫ್ರೆನ್ಸ್ ಇರ್ಬೋದು. ಸೊ ಮೇ ಬಿ ಅಲ್ಲ, ದೇರ್ ಇಸ್ ಎ ಡಿಫ್ರೆನ್ಸ್. ದೆನ್ ವಾಟ್ ಇಸ್ ದಿ ಡಿಫ್ರೆನ್ಸ್? ನೋಡಿ, ಇದು CET ನೀಟ್ ಒಳಗೆ ಅಲ್ಲಿ ನನಗೆ ಆಪ್ಷನ್ಸ್ ಒಳಗೆ ಇರುತ್ತೆ ಡಿಫ್ರೆನ್ಸಸ್ ಬಿಟ್ವೀನ್. ಓಕೆ, ಡಿಫ್ರೆನ್ಸಸ್ ಬಿಟ್ವೀನ್ ಕೂಲಂಬ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್. ಡಿಫರೆನ್ಸ್ ಬಿಟ್ವೀನ್ ಕೂಲಂಬ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್. ಈ ಕೂಲಂಬ್ ಫೋರ್ಸ್ ಅನ್ನ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರಿತೀವಿ. ಇದು ಯೂಶುವಲಿ ಇಟ್ ಇಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್. ಸೊ ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಎರಡು ಮಿಡ್ಲ್ ಅಲ್ಲಿ ಏನು ಡಿಫರೆನ್ಸ್ ಇದೆ? ಸಿಮಿಲಾರಿಟೀಸ್ ಇದೆ ಅಂತ ಗೊತ್ತಾಯ್ತು, ಇನ್ವರ್ಸ್ ಸ್ಕ್ವೇರ್ ಲಾ ಮತ್ತೆ ದರ್ ಆಕ್ಟ್ಸ್ ಅಲಾಂಗ್ ದಿ ಲೈನ್ ಆಫ್ ಟೂ ಚಾರ್ಜಸ್ ಅಂತ. ಈಗ ಗ್ರಾವಿಟೇಷನಲ್ ಫೋರ್ಸ್ ವೆದರ್ ಇಟ್ ಇಸ್ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್ ಆರ್ ಬೋತ್, ನೀವೇ ಆನ್ಸರ್ ಮಾಡ್ಬೋದು. ಗ್ರಾವಿಟೇಷನಲ್ ಫೋರ್ಸ್ ಲಾಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ ಸ್ಟೇಟ್ಮೆಂಟ್ ಅನ್ನ. ಸೊ ವೆದರ್ ಇಟ್ ಇಸ್ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಸಿವ್ ಫೋರ್ಸ್ ಆರ್ ಬೋತ್ ಫೋರ್ಸ್. ಬೇರೆಯವರೆಲ್ಲ ಸುಮ್ಮನೆ ಇದ್ದೀರಾ ಕ್ಲಾಸ್ ಅಲ್ಲಿ. ದೀಪಕ್ ಅಟ್ರಾಕ್ಟಿವ್, ಸೌಂದರ್ಯ ಅಟ್ರಾಕ್ಟಿವ್, ಶರತ್ ಅಟ್ರಾಕ್ಟಿವ್, ಅಂಬಿಕಾ, ಪೂರ್ಣಿಮಾ ಎಸ್, ಸಹನಾ ಅಟ್ರಾಕ್ಟಿವ್ ಫೋರ್ಸ್, ಸರಿನಾ? ಭರತ್ ರಾಜ್ ಅಟ್ರಾಕ್ಟಿವ್, ವೆರಿ ಗುಡ್. ಅದು ರಿಪಲ್ಸಿವ್ ಫೋರ್ಸ್ ಅಂತ ಬರ್ಕೊಂಡಿದ್ದೀರಾ ಎಲ್ಲಾದ್ರೂ? ನೀವು ಬರ್ದಿದ್ದೀರಾ ಎಲ್ಲಾದ್ರೂ? ಸೊ ರೀನಾ ವೆರಿ ಗುಡ್, ಅಟ್ರಾಕ್ಟಿವ್ ಫೋರ್ಸ್. ನೋ. ದೀಪಕ್ ನೋ, ಪೂರ್ಣಿಮಾ ನೋ, ಸರಿನಾ? ಸೌಂದರ್ಯ ನೋ, ಓಕೆ. ಭರತ್ ರಾಜ್ ನೋ, ಓಕೆ. ಸಹನಾ ಎಲ್ಲರೂ ನೋನಾ, ಸರಿನಾ? ಅಂತ ಹೇಳಿದ್ರೆ ಏನಾಗ್ತದೆ, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. ಸೊ ಅದನ್ನ ಏನ್ ಬರೀಬೇಕು, ಫಸ್ಟ್ ಡಿಫರೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಆಲ್ವೇಸ್ 2016 ನೀಟ್ ಅಲ್ಲಿ ಇರ್ಬೇಕು ಇದು ಕ್ವಶನ್. ಆಲ್ವೇಸ್ ಅಟ್ರಾಕ್ಟಿವ್ ಇನ್ ನೇಚರ್, ಇಟ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ನೇಚರ್. ಬಟ್ ನಾನು ಕೂಲಂಬ್ಸ್ ಲಾ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಎಲ್ಲ ಬರ್ದಿದ್ದೀನ, ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ದಿ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ ಚಾರ್ಜಸ್ ನ ಬರ್ದಿದ್ದೀನಿ ಅಂತ ಹೇಳಿದ್ರೆ ಇದೇನಾಗಬೇಕು, ಇಟ್ ಈಸ್ ಅಟ್ರಾಕ್ಟಿವ್. ಸೊ ಇಟ್ ಈಸ್ ಅಟ್ರಾಕ್ಟಿವ್ as well as repulsive in nature. Very good, both. ಸರಿನಾ? ಹೀಗೆ ನೋಡಿ, ಇದು ನನಗೆ ಏನಾಯ್ತು, ಫಸ್ಟ್ ಡಿಫರೆನ್ಸ್ ಸಿಕ್ತು. ಓಕೆ, ದೇ ಆರ್ ಅಟ್ರಾಕ್ಟಿವ್. ಅದು ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್. ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಅಟ್ರಾಕ್ಟಿವ್ ಆಗಿರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ರಿಪಲ್ಸಿವ್ ಆಗುತ್ತೆ ಅಂತ ಹೇಳಿದ್ರೆ ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಜೊತೆಗೆ ಆಗುತ್ತೆ. ಮತ್ತೆ ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ನೋಡ್ಬೇಕು. ಸೊ ಇದ್ರೊಳಗೆ ದಿಸ್ ಈಸ್ electrostatic force depends upon the medium between the two charges. Okay, medium between the two charges ಅಂತ ಹೇಳಿದ್ರೆ ನಾನು ಏನ್ ಮಾಡಿದೆ, ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್ ಅಂತ ಹೇಳಿದೆ. ಮತ್ತೆ ಅಲ್ಲಿ ಎಪ್ಸಿಲಾನ್ ನಾಟ್ ಅಂತ ಹೇಳಿದೆ. ನೋಡಿ ಏನ್ ಹೇಳಿದೆ, ಎಪ್ಸಿಲಾನ್ ನಾಟ್ ಇಸ್ ಕಾಲ್ಡ್ ಆಸ್ absolute permittivity of the
ಫ್ರೀ ಸ್ಪೇಸ್ ಅಂತ ಹೇಳಿದೆ. ಅಂದ್ರೆ ಈ ಎಪ್ಸಿಲಾನ್ ಏನಾಗ್ಬೋದು, ಇದು 1 ಇರ್ಬೋದು ಅಥವಾ -1 ಇರ್ಬೋದು ಅಥವಾ ಇಟ್ ಮೇ ಬಿ ಗ್ರೇಟರ್ ದನ್ 1 ಇರ್ಬೋದು ಅಂತ ಹೇಳಿದ್ರೆ ಇದೇನಾಗ್ತಿದೆ ಫೋರ್ಸ್ ಇಟ್ ಇಸ್ ಡಿಪೆಂಡ್ಸ್ ದಿ ಮೀಡಿಯಂ ಬಿಟ್ವೀನ್ ದಿ ಟೂ ಚಾರ್ಜಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಟ್ ಇದು ನಾನು ತಗೊಂಡ್ರೆ ಡಸ್ ನಾಟ್ ಡಿಪೆಂಡ್. ಓಕೆ, ಇಲ್ಲಿ ಸೆಕೆಂಡ್. ಸೊ this it is independent. It is independent of the medium, independent of the medium between two bodies. ನೋಡಿ, ಅದು ಲಾಸ್ಟ್ ಒಳಗೆ ನಾವು ಮಾಡ್ಬೇಕಾದ್ರೆ ಓಕೆ ಲಾಂಗ್ ರೇಂಜ್ ಫೋರ್ಸ್, ಇಟ್ ಇಸ್ ಲಾಂಗ್ ರೇಂಜ್ ಫೋರ್, ಅದು ಇನ್ಫೈನೈಟ್ ರೇಂಜ್ ಇರುತ್ತೆ ಅದಕ್ಕೆ. ಮತ್ತೆ ಅಲ್ಲಿ ನಾವು ಮಾಡ್ಬೇಕಾದ್ರೆ ಜಿ ಅನ್ನೋದನ್ನ, ಕ್ಯಾಪಿಟಲ್ ಜಿ ಅನ್ನೋದನ್ನ ನಾವ್ ಏನ್ ಮಾಡಿದ್ವಿ, ಇಟ್ ಇಸ್ ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ಬರ್ದಿದ್ವಿ. ನೀವು ಏನಾದ್ರು ಫಸ್ಟ್ ಇಯರ್ ಒಳಗೆ ಗ್ರಾವಿಟೇಷನ್ ಚಾಪ್ಟರ್ ಏನೋ ನೆನಪಿದ್ರೆ ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ನಾವು ಅದನ್ನ ಹೇಳಿದ್ವಿ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಆ ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ನಾಟ್ ಚೇಂಜ್. ವ್ಯಾಲ್ಯೂ ಸೇಮ್ ಇರುತ್ತೆ, 6.67 ಇಂಟು 10 to the power of 11 ಏನೋ ಇರುತ್ತೆ, ಅದು ಫಿಕ್ಸ್ ವ್ಯಾಲ್ಯೂ. ಓಕೆನಾ. ಬಟ್ ಅದೇ ನಾನು ಎಪ್ಸಿಲಾನ್ ವ್ಯಾಲ್ಯೂ ತಗೊಂಡ್ರೆ ಅದು ಚೇಂಜ್ ಆಗುತ್ತೆ. ಒಂದಕ್ಕೆ ನನಗೆ 1 ಇರುತ್ತೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ಕಲಿತೀವಿ, ಅದಕ್ಕೆ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ. ಆಯ್ತಾ? ಅಂತ ಹೇಳಿದ್ರೆ ಏನಾಯ್ತು, ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕೂಲಂಬ್ ಫೋರ್ಸ್ ಅಂಡ್ ದಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ನನಗೆ ಆಯ್ತು. ಸರಿ, ಓಕೆ. So today we will discuss only about this concept only. Next class ಒಳಗೆ so I am going to do one problem. Okay, one problem ಇದೆ, ಅದನ್ನ ಕೇಳಿದಾನೆ. Find the ratio of electrostatic force and the gravitational force for electron ಅಂತ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. ಫಸ್ಟ್ ಏನ್ ಮಾಡೋಣ, ಈ ಕ್ಲಾಸ್ ಒಳಗೆ ಏನೇನ್ ಡಿಸ್ಕಸ್ ಮಾಡಿದ್ರೆ ಅನ್ನೋದು ಸ್ಟಡಿ ಮಾಡೋಣ. ಓಕೆನಾ? ಥ್ಯಾಂಕ್ ಯು.